ಇವೆಲ್ಲ ನಾಯಕ ನಟರು. ನೀವ್ ಯಾವ ತರ ನೋಡ್ತೀರಾ ಮಲ್ಟಿ ಸ್ಟಾರ್ ಸಿನಿಮಾ? ಖುಷಿ ಆಗುತ್ತೆ. ಆಲ್ವೇಸ್ ಎಲ್ಲ ಸೋಲೋ ಮಾಡ್ಕೊಂಡ್ ಬಂದಿರೋರು ಇದ್ರ ಒಟ್ಟಿಗೆ ಸೇರ್ ಮಾಡಿದಾಗ ಮಜಾ ಇರುತ್ತೆ. ಆಕ್ಚುಲಿ ಸೋಲೋ ಅದರ್ ಕ್ಯಾರೆಕ್ಟರ್ಸ್ ಇಂಪಾರ್ಟೆನ್ಸ್ ಮೇ ಬಿ ನಾವು ಹೈಲೈಟ್ ಆಗ್ತಿರ್ತೀವಿ ಅಷ್ಟೇ. ಸೊ ಇಲ್ಲಿ ಎಲ್ಲ ಈ 5 ಜನ ಮಧ್ಯೆ ನಡೆಯುವಂತ ಕಥೆ ಆಗಿರೋದ್ರಿಂದ ಒಳ್ಳೆ ನಮ್ದು ಏನಿಲ್ಲ ಇದು ಮಲ್ಟಿ ಸ್ಟಾರ್ ಅನ್ನೋದಕ್ಕಿಂತ ನಾನು ಇವ್ರ ಜೊತೆ ಎಲ್ಲ ಕೆಲಸ ಮುಂಚೆನೂ ಮಾಡಿದೀನಿ, ಈಗ್ಲೂ ಮಾಡಿದೆ. ನಾವು ಆಡಿಯನ್ಸ್ ಆಗಿ ನೋಡೋ ಈಗ ನೀವು ಉಪಾಧ್ಯಕ್ಷರು, ಆಮೇಲೆ ಲಕ್ಷ್ಮೀ ಪುತ್ರ ಅಲ್ಲ, ಇದ್ರಲ್ಲಿ ಒಂದು ಕ್ಯಾರೆಕ್ಟರ್ ಅವರು ಸಮಪಾಲಿದೆ. ಗುರು ಜೊತೆನೂ ನಂದು ಇದು 3ನೇ ಸಿನಿಮಾ, ಅನೀಶ್ ಅವ್ರ ಜೊತೆ 2ನೇ ಸಿನಿಮಾ, ಅಣ್ಣನ್ ಜೊತೆ 12ನೇ ಸಿನಿಮಾ. ಅದಕ್ಕೆ 420 ಇಂದ ಶುರು ಮಾಡೋದು. ಹೌದು, 420 ಇಂದ. ಹಂಗಾಗಿ ನಂಗೇನು ಆ ಥರದ್ದೇನು ಸ್ಟಾರ್ ಇವ್ರುಗಳು ನಾವು ಏನಿಲ್ಲ, ನಾವು ನೀನು ಎಲ್ಲರೂ ಸ್ಟಾರ್ಗಳಪ್ಪ, ನೀವು ಎಲ್ಲರೂ ಸ್ಟಾರ್ಗಳೇ, ಎಲ್ಲರೂ ಸಮ. ಅದಕ್ಕೆ ಅಂದ್ರೆ ನಂಗೆ ಇದು ಚಂದ್ರಮೋಹನ್ ಅವ್ರದ್ದು ಈ ಬಾಂಬೆ ಮಿಟ್ ಅದ್ರಲ್ಲೂ ನೀನ್ ಹೇಳ್ಬೋದು. ಇಲ್ಲ 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 ಎಲ್ಲದ್ರಲ್ಲೂ ಬೇರೆಯವರೇ ಇರೋ, ನಾನು ಜೊತೆಗಿದ್ದೆ. ಹೀರೋ ಅಂತಾರೆ, ಹೀರೋಕ್ಕಿಂತ ಜಾಸ್ತಿ ನೀನು. ಬಂದಾಗ ಒಂಥರ ಅವರೇ ಬಾಂಬೆ ಮಿಠಾಯಿ ಮತ್ತೆ ಡಬಲ್ ಇಂಜಿನ್ ಇದೆಲ್ಲ ಮಾಡಿ ಇದ್ರಲ್ಲೂ ಏನಕ್ಕೆ ಇದು ನನ್ಗೆ ಇಷ್ಟ ಆಯ್ತು, ನಂಗೂ ತುಂಬಾ ವರ್ಷಗಳಾಗಿತ್ತು. ನನ್ನ ಸ್ಟೈಲ್ ಆಫ್ ಕಾಮಿಡಿ ಕ್ಯಾರೆಕ್ಟರ್ ಸಿಕ್ಕಿರ್ಲಿಲ್ಲ. ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಫುಲ್ ಲೆಂತ್ ಆ ತರ ಸಿಕ್ಕಿರ್ಲಿಲ್ಲ. ಬಂದಾಗ 100% ಇಡೀ ಸಿನಿಮಾ ನಗಿಸ್ಬೋದು. ಆಮೇಲೆ ರಘು ಸರ್ ಕಾಂಬಿನೇಷನ್ ಆಕ್ಚುಲಿ ನಮ್ಮಿಬ್ಬರದೇ ಜಾಸ್ತಿ ಇರುತ್ತೆ ಕಾಮಿಡಿ ಅಂತ ಬಂದ್ರೆ. ಸೀರಿಯಸ್ ಎಪಿಸೋಡ್ ಎಲ್ಲರೂ ಇರ್ತೀವಿ, ಬಟ್ ಸ್ವಲ್ಪ ಕಾಮಿಡಿ ಅಂತ ಬಂದ್ರೆ ನಮ್ಮಿಬ್ಬರದು ಜಾಸ್ತಿ ಇರುತ್ತೆ. ಕಾಂಬಿನೇಷನ್ ಹೊರಟು ಹೆಂಗ್ ಮಾತಾಡ್ತೀರಾ ಸರ್? ಯಾರೋ ಬಂದು ಕೊಟ್ಟು ಹೇಳಿ ಮಾಡ್ತಾರೆ, ಮಕ್ಕ ನೋಡ್ಕೊಂಡು ಏನೋ ಹುಡ್ತವೆ, ಆಮೇಲೆ ತಿರ್ಗಿ ಹೆಂಗ್ ನೋಡ್ಕೊಂಡು ತಿರ್ಗಿ ಮಾಡೋಣ ಅನ್ಕೊಂಡು ಮಾಡ್ಬಿಟ್ಟಿದೀವಿ ಅಷ್ಟೇ. ಅಲ್ಲಿ ಸ್ಪಾಟ್ ಇಂಪ್ರೂವೈಸೇಷನ್ ಸಿಕ್ಕಾಪಟ್ಟೆ ಅದಿರುತ್ತೆ, ಅದು ಅವ್ರ ಕಥೆ ಒಳಗೆ ಇರ್ತೀವಿ ನಾವು, ಆಚೆ ಹೋಗಲ್ಲ. ಅವ್ರ ಕಥೆ ಒಳಗೆ ಇರ್ತೀವಿ ನಾವು, ಅದು ಬಿಟ್ಟು ಆಚೆ ಹೋಗ್ಬಿಟ್ರೆ ಅವರು ಚೆನ್ನಾಗಿಲ್ಲ ಸರ್ ಅಂದ್ಬಿಟ್ಟು ಅದಕ್ಕೆ ಕಥೆ ಒಳಗೆ ಇರ್ತೀವಿ. ಪಾಪ ಅವರು ಇನ್ನೊಂದು ಬಹಳ ಖುಷಿಯಾದ ವಿಚಾರ, ಡೈಲಾಗ್ ಬರ್ದವ್ರು ನಮ್ ಸತ್ಯ ಮತ್ತೆ ಅವ್ರು ಸಿನಿಮಾ ಮುಗಿಯೋರ್ಗು ಸತ್ಯ ಅವ್ರ ಡೈಲಾಗ್ ಅವ್ರು ಬರ್ದೇವ್ರು ನಮ್ಗೆ ತೆಗೆದ್ರು ಪಾಪ. ಆಮೇಲೆ ಅಪನಂಬಿಕೆ ಅಂತಲ್ಲ, ಎಂಜಾಯ್ ಮಾಡ್ತಿದ್ರು, ತುಂಬಾ ಎಂಜಾಯ್ ಮಾಡ್ತಿದ್ರು ಅವರು ಅದನ್ನ. ಆಮೇಲಿಂದ ಅವು ಈಗ ಅವರು ಅದನ್ನ ತುಂಬಾ ದಿವಸಗಳಿಂದ ಅದನ್ನ ಡೈಲಾಗ್ ವರ್ಕ್ ಮಾಡಿದಾರೆ. ಅದ್ರ ಬಗ್ಗೆ ನಮ್ಗನ್ಸುತ್ತೆ, ಯಾಕಂದ್ರೆ ವರ್ಕ್ ಮಾಡ್ಲೇಬೇಕಿದ್ರು ಸಬ್ಜೆಕ್ಟ್. ಬೇರೆ ನೋಡಕ್ ಹೋದ್ರೆ ಆಲ್ಮೋಸ್ಟ್ ನಾವಿದ್ರಲ್ಲಿ ನಮ್ದೇನು ಇಲ್ವೇ ಇಲ್ಲ, ಯಾಕಂದ್ರೆ ಅಲ್ಲೇ ಪ್ಯಾಕ್ಡ್ ಆಗಿತ್ತು. ಅದನ್ನ ಈಗ ಒಂದೊಂದ್ಸರಿ ಕೆಲಸ ಅದನ್ನೇ ಚೆನ್ನಾಗಿ ಮಾಡ್ಬೇಕು ಅಂತ ಅನ್ಸ್ಬಿಡುತ್ತೆ. ಆ ವಿಚಾರಗಳೇ ಸಾಕಷ್ಟು ಇತ್ತು, ತುಂಬಾ ತುಂಬಾ ಏನೋ ಲಿಂಕ್ಸ್ಗಳಿದ್ವು, ಅದನ್ನೇ ಚೆನ್ನಾಗಿ ಮಾಡ್ಬೇಕು ಅಂತ. ಆಮೇಲೆ 4 ಜನಕ್ಕೂ ಶೇರ್ ಆಗೋದು. ಇವ್ರು ಗೋಣಿ ಚೀಲ ಇಟ್ಕೊಂಡು ಬಿಡ್ತಿರ್ಲಿಲ್ಲ, ಅವ್ರಿಗೂ ಏನೋ ಬರೋದು. ಚೆನ್ನಾಗಿದೆ ನೋಡಿ ಬರೋದಕ್ಕೆ. ಹೌದು, ಗೋಣಿಚೀಲ ಅದೊಂದು ಪಾತ್ರ, ಅದ ಗೋಣಿಚೀಲ ನೋಡಿ. ಗೋಣಿಚೀಲನೂ ಒಂದ್ ಪಾತ್ರ, ಆನೆ ಒಂದ್ ಪಾತ್ರ ಬಿಟ್ಟ ಗೋಣಿಚೀಲ ಮಿಸ್ ಮಾಡಿದ್ರೆ ಗೋಣಿಚೀಲ ಆನೆಗೆ ನೇತಾಕ್ಬೇಕಾಗಿ ಚೆನ್ನಾಗಿರೋದು. ನಮ್ ಪ್ರೊಡ್ಯೂಸರ್ ಕೂಡ ಅಷ್ಟೇ, ಫಸ್ಟ್ ಸ್ಟಾರ್ಟಿಂಗ್ ಇದ್ದಾಗನು ಫುಲ್ ಆ ಮೂವಿ ಎಂಡ್ ತನಕ ರಿಲೀಸ್ ತನಕನು ಫುಲ್ ಸಪೋರ್ಟಿವ್ ಆಗಿ. ಯಾಕಂದ್ರೆ ಒಂದು ಹೊಸ ಪ್ರೊಡ್ಯೂಸರ್ ಆಗಿ ಎಷ್ಟು ಒಂಥರ ರಿಸ್ಕ್ ತಗೊಂಡು ಎಲ್ಲ ಮಾಡ್ತಾ ಇದಾರೆ. ಅವ್ರು ಕೂಡ ತುಂಬಾ ಶ್ರಮ ಪಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಮೂವಿಲಿ ಮಾಡಿದ್ದಾರೆ. ಯಾಕಂದ್ರೆ 5 ಎಪಿಸೋಡ್ ಮಾಡೋದಿಗೆ ತುಂಬಾ ಎಕ್ಸ್ಪೆಂಡಿಚರ್ಸ್ ಆಗ್ತಾ ಇತ್ತು. ವಿವರ್ಮ ಸರ್ ತುಂಬಾ ದೊಡ್ಡ ಎಕ್ವಿಪ್ಮೆಂಟ್ಸ್ ಎಲ್ಲ ತರಿಸಿದ್ರು. ಯಾರು ತರ್ಸಲ್ಲ ಅಷ್ಟೆಲ್ಲ, ತುಂಬಾ ಎಷ್ಟೊಂದು ಅದೇನು 25 lakhs ಅಂತ ರೆಂಟ್ ಎಲ್ಲ, ಆ ಕ್ಯಾಮ್ರಾ ಎಲ್ಲ ತರಿಸಿ ಯಾರು ಅಷ್ಟು ರಿಸ್ಕ್ ಮಾಡಲ್ಲ ಹೊಸ ಪ್ರೊಡ್ಯೂಸರ್. ಸೊ ಒಂದು ರಿಲೀಸ್ ತನಕನು ಅವರು ಅಂತಂದ್ರೆ ಎಲ್ಲಾರ್ದು ಡೇಟ್ ಗೊತ್ತಿಲ್ಲದಾಗ ಎಲ್ಲರೂ ಗೊತ್ತಿರ್ತಿದ್ವಿ. ಖಾಲಿನೇ ಇದ್ದೆ, ಎಲ್ಲರೂ ಪಟ 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 ಅಂದ್ಬಿಟ್ಟು. ಹೌದು, ಗೊತ್ತಿಲ್ಲ, ಟಕ 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 ಅಂತ ಹೆಂಗ ಗೊತ್ತಿಲ್ಲ, ಎಲ್ಲ ಮ್ಯಾಚ್ ಆಗ್ಬಿಡೋದು. ಚಿಕ್ಕಣ್ಣ ಹೀರೋಸ್ ಮಾಡ್ತಿದ್ರಿಂದ ಅದು ಉಪಾಧ್ಯಕ್ಷನು 17 ಕಿಲೋ ಚಿಕ್ಕಣ್ಣ ಇದು. ಅದು ಬಿಟ್ಟು ಪಟ ಆಗೋಯ್ತು, ಶೂಟಿಂಗ್ ಫಾಸ್ಟ್ ಆಗಿ ಆಯ್ತು. ಎಲ್ಲ ಕೂಡಿ ಬಂದು ಈಗ 24ಕ್ಕೆ ರಿಲೀಸ್ಗೆ ರೆಡಿ ಆಗಿದೆ. ಪ್ರತಿ ಸಲ ಸಿನಿಮಾ ರಿಲೀಸ್ ಆಗೋದಕ್ಕೂ ಮುಂಚೆ ಒಂದಷ್ಟು ಪ್ರಮೋಷನ್ಸ್ ಆಗುತ್ತೆ, ಜನರಿಗೆ ಹೇಳೋ ಪ್ರಯತ್ನ ಆಗುತ್ತೆ.
ಬಟ್ ಈಗಿನ ಒಂದ್ ಸಿನಾರಿಯೋ ತಗೊಂಡ್ರೆ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡಿರುವಂತ ಸಿನಿಮಾಗಳು ಒಂದೊಂದ್ಸಲ ಹೋಗಲ್ಲ, ಒಂದೊಂದ್ಸಲ ಏನು ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ, ತುಂಬಾ ಒಳ್ಳೆ ವಾರ್ಮ್ ವೆಲ್ಕಮ್ ಸಿಗ್ತದೆ ಆಡಿಯನ್ಸ್. ನಾವು ಈಗ ಜರ್ನಲಿಸ್ಟ್ ಗಳು ಅದನ್ನ ನೋಡೋ ರೀತಿ ಬೇರೆ, ನಮ್ಗೆ ಕನ್ಫ್ಯೂಸ್ ಆಗುತ್ತೆ ಒಂದ್ಸಲ. ಆಡಿಯನ್ಸಿಗೂ ನನಗಿಷ್ಟ ಆಯ್ತು ಅಂತ ಇನ್ನೊಬ್ರು ಇಷ್ಟ ಆಗಿಲ್ಲ ಅಂತ. ನೀವು ಆ ಸಿನಿಮಾದಲ್ಲಿ ಆಕ್ಚುಲಿ ನೀವು ಕೆಲಸ ಮಾಡಿರ್ತೀರಾ, ನಿಮ್ದೊಂದಷ್ಟು ಥಾಟ್ ಪ್ರೊಸೆಸ್ ಇರುತ್ತೆ, ಈ ತರದ ರಿಸಲ್ಟ್ಸ್ ಹೆಂಗ್ ತಗೋತೀರಿ? ಒಂಥರ ಸ್ಥಿತಪ್ರಜ್ಞರು, ಒಂಥರ ರೈತರ ತರ ನಾವು. ಒಂದ್ಸರಿ ಟಮ್ಟಣ್ ಬೆಳಿತೀವಿ, ಒಂದ್ಸರಿ ನಿಂಬೆಕಾಯಿ ಬೆಳಿತೀವಿ, ಒಂದ್ಸರಿ ಬೆಂಡೆಕಾಯಿ ಬೆಳಿತೀವಿ. ಯಾವುದೋ ಒಂದು ಬರಲ್ಲ ಒಂದ್ಸರಿ, ಅದು ಎಲ್ಲ ಬೆಳಿಬೇಕು ಅನ್ನೋ ಉತ್ಸಾಹ ಇರುತ್ತೆ. ಒಂದೊಂದ್ಸಲ ಬೆಳೆ ಚೆನ್ನಾಗಿ ಬರುತ್ತೆ, ರೇಟ್ ಸಿಗಲ್ಲ. ಬೆಳೆ ಬೆಳೆದ ಮುದ್ದ ಒಳ್ಳೆ ವೆಟ್ರಿಫೈ ಟೈಲ್ ಬಂದಂಗ್ ಬಂದಿರ್ತದೆ, ಮುದ್ದಾಗಿ ಕೇಳೋರೆ ಮಳೆ ಬಂದ್ಬಿಡುತ್ತೆ. ಒಂದ್ಸಲ ಚೀಕ್ಲತ್ತಾಗ ನೀವು ಸಿಪಿಡೆ ಬಂದಿರ್ತದೆ, ಅದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡ್ಬಿಡ್ತಾರೆ. ನಿಜವಾಗ್ಲೂ ರೈತರ ತರ, ರೈತರಿಗೂ ನಮ್ಗೆ ಏನಂತ ವ್ಯತ್ಯಾಸ ಇಲ್ಲ ಪಾಪ, ನಿಜವಾಗ್ಲೂ ಸತ್ವ ರೈತರಿಗೆ. ಆದ್ರೆ ನಮ್ಮ ಒಂದು ಆಸೆ ಅಂದ್ರೆ ಎಲ್ಲ ಒಂದ್ಸರಿ ನಾವು ಕೊತ್ತಂಬರಿ ಸೊಪ್ಪು ಹಾಕ್ತಿವಿ, ಒಂದ್ಸರಿ ಕರಿಬೇವಿನ ಸೊಪ್ಪು ಹಾಕ್ತಿವಿ, ಒಂದ್ಸರಿ ಬೆಂಡೆಕಾಯಿ ಹಾಕ್ತಿವಿ, ಒಂದ್ಸರಿ ಹಣ್ಣು ಹಾಕ್ತಿವಿ, ಒಂದ್ಸರಿ ತೆಂಗಿನಕಾಯಿ ಹಾಕ್ತಿವಿ, ಅನ್ನ ಹಾಕ್ತಿವಿ. ಏನು ನಾವು ಕಲಾವಿದರಾಗಿದ್ದವ್ರು ಎಲ್ಲಾನು ಹಾಕ್ತಿವಿ. ಯಾವ್ದು ಗೊತ್ತಿರೋ ಆಹಾ ಸಖತ್ತಾಗಿದೆ ಅಂತ ಯಾವ್ದು ಗೊತ್ತಿರಲ್ಲ ನಮ್ಗೆ. ಏನ್ ಬೆಳೆ ಗೊತ್ತಾಗ್ಬಿಟ್ರೆ ನಾನು ಅವ್ರಿಗೆ ಹೇಳ್ತೀನಿ, ನಾವೇ ಮಾತಾಡ್ಕೊಂಡು ನಾವು ಮಾಡ್ಬಿಡ್ತೀವಿ. ದೈತ್ಯ ಬನ್ನಿ ಅನ್ಬಿಟ್ಟು ನಾವು ಅವ್ರಿಗೆ ಹೇಳೋದಿಲ್ಲ. ನಿಮ್ ಪ್ರಕಾರ ಇದು ಯಾವ ತರದ್ದು? ಇದೊಂದು ಬೇರೆ ನೋಡಿ, ಇದು ಅವ್ರು ನಿಜವಾಗ್ಲೂ ಯಾವ್ದೋ ಬೇರೆ ಬೇರೆ ಯಾವ್ದೋ ಸಿಂಗಾಪುರ್ ಹಣ್ಣು, ಬೇರೆ ಇನ್ನಿಂದ ಯಾವ್ದೋ ಮಲೇಷ್ಯಾ ಹಣ್ಣು ಬೆಳೆಯಕ್ ಹೋಗಿಲ್ಲ ಅವರು. ನಮ್ಮೂರ್ದೇ ಹಣ್ಣು. ಹಾ, ಚಾಮರಾಜ ಇವ್ರದೇ ನಿಮ್ಮೂರ್ದೇ ಕಂಡ್ರಿ. ಮೂಡಿಗೆರೆದು, ಚಿಕ್ಕಮಂಗ್ಳೂರ್ದು ಅಭಯಾರಣ್ಯ ಇದು ಫಲ. ಕಾಡಿಂದು. ಹೌದು, ಕಾಡಿಂದು, ನಿಜವಾಗ್ಲೂ ಕಾಡಿಂದು, ನೈಸರ್ಗಿಕವಾದಂತಹ ಒಂದು ಪ್ರಯತ್ನ ಅಮ್ಮ. ನಿಜವಾಗ್ಲೂ ಆರ್ಗ್ಯಾನಿಕ್ ಇದು, ಒಳ್ಳೆ ಅದೇ ಪ್ರಯತ್ನ. ನಿರ್ದೇಶಕರು ನಮ್ ಇಂಟರ್ವ್ಯೂ ನೋಡ್ತಾರೆ, ಅವ್ರ ನನಗೆ ಈ ತರದೆಲ್ಲ ಪದಗಳು ಬರ್ಲಿ, ಈಗ ಬರ್ತಾರೆ ಅವ್ರು ಹೇಳ್ತಾರೆ ಅವ್ರು ಹೇಗ್ ಬರೋದು ಏನಂತ. ಅದ್ರ ಬಗ್ಗೆ ನಮ್ಗೆ ಅಂದ್ರೆ ಯಾರು ಒಪ್ಪಿತಿರ್ಲಿಲ್ಲ. ನಾವು ನಿಜವಾಗ್ಲು ತಪ್ಸ್ಕೊಂಡ್ಬಿಡ್ತಿದ್ವಿ. ಏನೋ ಸ್ವಲ್ಪ ಸಾಯಂಕಾಲ ಫೋನ್ ಮಾಡಿ ಅದು ಹಂಗೆ ಅನ್ಬಿಡ್ತೀವಿ. ಅದೇನು ಹೌದಲ್ವ ಅಂತ ಕಥೆ ನಾವೇ ಮಾಡ್ಬೇಕು, ಬೇರೆ ಮಾಡಕ್ ಇರಬಾರ್ದು. ಹೌದಲ್ಲ, ನಮ್ಮೂರಲ್ಲೇ ಆಗಿರೋದಲ್ಲ ಕಥೆ. ಈ ಬಚ್ಚಿಕ ಕೆಲಸ ನಮ್ಮೂರಿನಲ್ಲಿ ಆಗಿತ್ತು, ಯಾಕೆ ಬಿಡ್ಬೇಕು ಅಂತ ಎಲ್ಲ ಮಾತಾಡ್ಕೊಂಡ್ಬಿಡ್ತೀವಿ. ಏನೋ ಒಂದ್ ತರ ಇದೆ, ಮಾಡೋಣ ಅಂತ ಎಲ್ಲರೂ ಮಾಡ್ತೀವಿ. ಈಗ ಒಂದೇ ಇಂಟೆನ್ಷನ್ ಅಲ್ಲಿ ಎಲ್ರು ಹೋಗ್ತೀರಾ, ಪೂರ್ತಿ ಕತೆ ಕೇಳ್ತಾ ಇಲ್ಲ ನಾನು. ಬಟ್ ನಿಮ್ಗೆ ಯಾರು ಇದ್ರಲ್ಲಿ ಜೋರ್ ಅನ್ಸ್ತು ಪಾತ್ರ? ಎಲ್ಲ ಪಾತ್ರ ಚೆನ್ನಾಗಿರೋದ್ರಲ್ಲಿ ಹೇಳಿದ್ವಲ್ಲ, ಒಂದೊಂದು ಅದಕ್ಕೆ ಆದಂತ ಬದಿಯೋದ್ರಲ್ಲಿ, ಹುಡ್ಕೋದ್ರಲ್ಲಿ ಹೇಳ್ತೀನಲ್ಲ, ಎಲ್ಲರಿಗೂ ಅದಕ್ಕೆ ಹಂಗೇನ ಜಾಸ್ತಿ ಇತ್ತು ಅಂದ್ರೆ ನಮ್ಮನ್ನ ಕರಿತಾನೆ ಇಲ್ಲ. ಚಿಕನ್ ಕರ್ಕೊಂಡೋಗಿ ಮಾಡ್ಕೊಂಡ್ಬಿಟ್ಟಿರೋದು ನಮ್ಮನ್ನ ಅಲ್ವಾ. ಹಂಗೇನ ಸಪ್ರೇಟ್ ಇಲ್ಲ, 4 ಜನ ಒಟ್ಟಿಗೆ ಇರ್ತೀವಿ, ಒಟ್ಟಿಗೆ ಇರ್ತಿದ್ವಿ. ಅದಂತ ಅದು ಫುಲ್ ಮೂವಿ ಇದೆ ಒಟ್ಟಿಗೆನೆ. ನನ್ನ ಇಂಟರ್ವ್ಯೂ ಮುಗಿತಾ ಬಂದ್ ಈಗ ಒಂಚೂರು ಸ್ಮೈಲ್ ಕೊಡ್ಬೋದು ಚಿಕನ್. ಯಾಕೆ ಗುರಾಯಿಸ್ತಿದೆ? ಸ್ಮೈಲ್ ಕೊಡ. ಕೇಳಿಸ್ತಾ ಇಲ್ಲ ನಮ್ಗೆ, ಒಂದು ಕಿವಿ ಕೇಳಲ್ಲ. ಪಾತ್ರದಲ್ಲೇ ನಾನು ಹೇಳಿದ್ ಬೇರೆ ಏನಾರು ಕೇಳಿಸ್ತಾ ಇದೆಯಾ? ನಾನು ಟಚ್ ಮಾಡಲ್ಲ ಪಾತ್ರನ. ಯಾವ್ದೇ ಸಿನಿಮಾ ಈಗ ಕೇಳ್ದೆ ಜನ ಒಪ್ಕೋಬೇಕು ಅಂತ ನೀವ್ ಹೇಳಿದ್ರಿ. ಫೈನಲಿ 24ಕ್ಕೆ ರಿಲೀಸ್ ರೆಡಿ ಆಗಿದೆ. ಪ್ರತಿ ಸಲ ನಾವ್ ಹೇಳ್ತೀವಿ ಬನ್ನಿ ಥಿಯೇಟರ್ಗೆ ಬಂದ್ ಸಿನಿಮಾ ನೋಡಿ, ನೋ ಪೈರಸಿ. ಒಳ್ಳೆ ಒಂದು ಸಿನಿಮಾ ಮಾಡಿದ್ವಿ, ಒಂದ್ ಚಂದದ ಕತೆ ಮಾಡಿದ್ವಿ. ಈ ಸಲ ಕನ್ನಡ ಆಡಿಯನ್ಸ್ ಏನ್ ಹೇಳ್ತಾರೆ? ಹೊಸದಾಗಿ ಏನಾರು ಹೇಳೋದಾದ್ರೆ 24, 1, 20, 25 25 ಇದೆಯಲ್ಲ, ಚೇಂಜ್ ಇದೆ. ಒಳ್ಳೆ ನಂಬರ್. ಹೊಸ ವರ್ಷ ಚೇಂಜ್ ಇದೆ. 25 ಇದೆಯಲ್ಲ. ಈ ಫಿಲಂ ನೋಡಿ ತುಂಬಾ ಜನ ಕಾಡಿಗೆಲ್ಲ ಹೋದ್ರೆ ಏನ್ ಮಾಡ್ತೀರಾ? ಹೋಗಲ್ಲ ಹೋಗಲ್ಲ ಅಷ್ಟು ಈಸಿ ಅಲ್ಲ. ಹೋಗಲ್ಲ ಹಂಗೆಲ್ಲ ಹೋಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಆತರ ರೆಫರೆನ್ಸ್ ಹುಡುಕೊಂಡು ಹೋದ್ರು ಹೋಗ್ಬೋದು, ಗೊತ್ತಿಲ್ಲ. ಹಂಗ್ ಸುಮಾರು ಜನ ಸಿಕ್ಬಿಟ್ಟಿದೆ ಕಾಡಲ್ಲೇನೋ, ಜಮೀನೆಲ್ಲ ಸಿಕ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಏನೋ ಸಿಕ್ಬಿಟ್ಟಿದೆ. ಹುಡುಕಿ ವಾಪಸ್ ಬರ್ಬೇಕು. ಹೌದಾ? ಅನೀಶ್ ಹೊಸ ವರ್ಷದ ಎಲ್ರದ್ದು ಈ ವರ್ಷದ ಫಸ್ಟ್ ರಿಲೀಸ್ ಆಯ್ತು. ಹೌದು, ಶಿವಮಂತರ ಚಿಕ್ಕಣ್ಣಂದು ಹವಾಲೆ ಶುರು ಆಗಿದೆ. ನೆಕ್ಸ್ಟ್ ಮಂತ್ ಶರಣ್ ಸರ್, ಶರಣ್ ಹೌದು. ಚೆನ್ನಾಗಿದೆ. ನೆಕ್ಸ್ಟ್ ಮಂತ್ ಒಂದು ಪಿಕ್ಚರ್ ಇದೆ. ಯಾವುದು? ಕೇಳಿ ಇನ್ನೊಂದಿದ್ಯಾ ಜನವರಿ ರಿಲೀಸ್? ನಾನ್ ಹೇಳಿದೆ, ಹೆಸರು ಹೇಳಿಲ್ಲ. ಹೆಸರು ಹೇಳ್ಬಿಟ್ರೆ ಪ್ರಮೋಷನ್ ಆಗುತ್ತೆ ಅಂತ. ನೀನ್ ಅದ ಮಾಡ್ತಾ ಇದ್ದೀವಿ ಕೇಳಿ. ಹೌದಾ? ಇಲ್ಲ, ಇನ್ನೊಂದಿದೆ ಹೇಳು. ಚಿಕ್ಕಣ್ಣನ್ ಬಾಯಲ್ಲಿ ಹೇಳ್ಬಿಡೋಣ ಅಂತ. ಈಗ ಸದ್ಯಕ್ಕೆ ಫಾರೆಸ್ಟ್ ಜನವರಿ 24ಕ್ಕೆ ಬರ್ತಾ ಇದೆ. 2025 ಒಳ್ಳೆ ನಂಬರ್ ಅನ್ಕೊಂಡಿದ್ವಿ. ಅಣ್ಣ ನಂಬರ್ ಎಲ್ಲ ಚೆನ್ನಾಗಿ ಹೇಳ್ತಾರೆ. ಹೌದೌದು, ನನ್ನ ಫಿಲ್ಮಿಗೆ ಏನೇ ಆದ್ರೂ ಅವ್ರು ಕೇಳ್ತೀವಿ, ನಂಬರ್ ಕರೆಕ್ಟ್ ಹೇಳ್ತಾರೆ. ಫೋನ್ ಮಾಡಿ ಕೇಳ್ತೀವಿ, ಇಲ್ಲ ಶೂಟಿಂಗ್ ಅಲ್ಲಿ ಇದ್ರೆ ಅಲ್ಲೇ ಹೇಳ್ತಾರೆ. ಸೊ ಇದು ಒಳ್ಳೆ ನಂಬರ್ 25 ಅಂತ ಹೇಳಿದ್ರು. ವಿಷಯ ಇದೆ ಅಂತಾನೆ ನಮ್ಗೆಲ್ಲ ಗೊತ್ತಿಲ್ಲ. ಅದಾದ್ಮೇಲೆ ಕೇಳಿಬೇಕಾ ನಿಮ್ಗೆ?
ಸೊ ಒಳ್ಳೆ ನಂಬರ್ ಇದೆ, ಆಗುತ್ತೆ, ಚೆನ್ನಾಗಾಗುತ್ತೆ. ಎಲ್ಲ ಬನ್ನಿ, ನಿಮ್ಗೊಂದು ಒಳ್ಳೆ ಫಾರೆಸ್ಟ್ ಅನುಭವ ತೋರಿಸ್ತೀವಿ ಅಂತ ಹೇಳಿ. ಕಾಡಿನ ಅನುಭವ. ಕಾಡಿನ ಸಿನಿಮಾಗಳು ತುಂಬಾ ಬಂದಿದೆ, ಅಂದ್ರೆ ಕಾಡ್ ಒಳಗಿನ ಕಥೆಗಳು. ಬಂದಿದೆ. ಬಟ್ ಇದೊಂಥರ ಬೇರೆ ತರ ಕಾಣ್ತಾ ಇದೆ, ನಿಜವಾಗ್ಲೂ ಬೇರೆ ತರ ಕಾಣ್ತಾ ಇದೆ. 100% ಹೌದು. ನಾವೇ ಅಲ್ಲೇ ಲೆಕ್ಕದಲ್ಲಿ ಕಾಡು ಉಳಿಸೋದಕ್ಕೆ ಒಂದಷ್ಟು ಕಥೆ ಮಾಡಿದ್ದಾರೆ, ಕಾಡು ಅಳಿಯೋದಕ್ಕೆ ಒಂದಷ್ಟು ಕಥೆಗಳು ಮಾಡಿದ್ದಾರೆ. ಇದು ಕಾಡಲ್ಲಿ ಬಚ್ಚಿಕ್ಕಿರೋದಕ್ಕೆ ನಾವು ಕಥೆ ಮಾಡಿದೀವಿ. ಭಾರಿ ಇದೊಂಥರ ಬಚ್ಚಿಕ್ಕಿರೋ ಕಥೆ, ಏನ್ ಬಚ್ಚಿಕ್ಕಿದೀವಿ, ಯಾವ ತರ ಬಚ್ಚಿಕ್ಕಿದೀವಿ ಅಂತ ಒಂದು ಏನದು, ಏನ್ ಬಚ್ಚಿಕ್ಕಿರೋದು ಏನು ಅನ್ನೋದೇ ಮಜಾ. ನೀವು ಮಂತ್ರ ಹಾಕಿ ಹುಡುಕ್ಲಿ ಅಂತ ಸರಿ ಹಾಕ್ತಿದೀನಿ, ಈಗ ಹಾಕಿದ್ರೆ ನೀವು ಮಾತ್ರ ಸುಮ್ಮನೆ ಬಿಡ್ತೀರಾ. ಮಂತ್ರ ಕಲಿಸ್ಕೊಟ್ಟಿದ್ದಾರೆ ಅವ್ರು, ಹೇಳ್ಕೊಟ್ಟಿದ್ದಾರೆ ಸತ್ಯ ಅವರು. ಇದೊಂದು ಪುಸ್ತಕ ಕೇಳಿಲ್ವ ಇದು ರಿಯಲ್ ಮಂತ್ರನ? ಅದೇ ನಾನು ಹೇಳಲ್ಲ ಇಲ್ಲ, ರಿಯಲ್ ಮಂತ್ರ ಹೇಳಲ್ಲಪ್ಪ ಅಂದೆ. ಇಲ್ಲೇ ಹೇಳ್ಬಿಟ್ಟು ಆಮೇಲೆ ಚಿಕ್ಕಮ್ಮೆ ಏನ್ ಮಾಡೋಣ ಅನ್ಬಿಟ್ಟು ಹೇಳಿಲ್ಲ. ಆಮೇಲೆ ನಾನು ಅದನ್ನ ಅಂತೀನಿ, ಆಮೇಲೆ ಏನ ಹೇಳ್ಕೊಳ್ಳೋಣ ಅನ್ಬಿಟ್ಟು ಡಬ್ಬಿಂಗಲ್ಲೂ ಭಯ ಆಯ್ತು ನನ್ಗೆ. ಮತ್ತೆ ಹಾಡು ಹೇಳಿಸ್ಬಿಡಿ ಅಂತ ಬಚಾವಾಗ ನೋಡಿದೆ, ಅದ್ನ ಎಲ್ಲಿಗೆ ಹಾಡು ಹೇಳಿಸ್ಬಿಡಿ ಅಂತ ಭಯ ಆಯ್ತು ನನ್ಗೆ. ಹೌದು, ಇಂಗ್ಲಿಷ್ ಮೂವಿ ಕೆಲವೊಂದು ರೆಫರೆನ್ಸ್ ಗಳಿದಾವೆ, ಈ ತರ ಯಾವ್ದೋ ಒಂದು ಹಾರರ್ ಎಲ್ಲ ಇಂಗ್ಲಿಷ್ ಎಲ್ಲ ಹೋಗಿಲ್ಲಮ್ಮ. ಪಕ್ಕ ಇಲ್ಲಿ ಲೋಕಲ್ ಇದು ಹೋಗೋಣಮ್ಮ, ಇಂಗ್ಲಿಷ್ಗೆಲ್ಲ ಹೋಗಿಲ್ಲ ನಾವು. ಹಂಗೆಲ್ಲ ಹೋಗಲ್ಲ, ನಮ್ದೇ ಕದಿರೋದು. ಅಪ್ಪಟ ಕನ್ನಡಿಗರಿಗೆ ಇಲ್ಲೇ ಕದ್ದಿರೋದು, ಇಲ್ಲೇ ನಮ್ಮ ನೀವ್ ಸ್ವಂತ ಕಥೆನೆ ಕದ್ದಿರೋದು. ಸ್ವಂತ ಕಥೆ ಕದ್ದಿರೋದ್ನ ದೇವ್ರೇ ಕದ್ದಿಲ್ಲ. ಕದ್ದಿರೋದು ಯಾವ ಸಿನಿಮಾದು ಇಲ್ಲ. ಈಗ ಕೊರಿಯನ್ ಆಗ್ಲಿ, ಜಪಾನ್ ಆಗ್ಲಿ, ತಮಿಳು, ತೆಲುಗು ಯಾವ್ದು ಇಲ್ಲ. ಚಿಕನ್ ಅದಕ್ಕೆ ಸೈಲೆಂಟ್ ಆಗಿ ಕೂತಿದ್ದೆ. ಯಾಕೆ ಚಿಕನ್ ಆಗಿ ಕೂತಿರ ಹೇಳಿ? ಯಾವ್ದೋ ಪಿಕ್ಚರ್ 2 ಕೀ ಹೋಗಿರುತ್ತೆ, 1 ಕೀ ಹೋಗಿರುತ್ತೆ, ಯಾವ್ದೋ ಐತಪ್ಪ ಆಯ್ತಾ ಹುಡ್ಕ ಬಂದ್ಬಿಡಿ ನೋಡೋಣ. ಜಾಲರ್ ಹಾಕ್ಬಿಟ್ಟು ನಕಾಶೆ ಹಾಕಿ ಹುಡುಕ್ಬಿಡಿ, ಅದನ್ನ 1 ಕೀ ಹೋಗಿದೆ ಅಂದ್ಬಿಟ್ಟು ಯಾರಿಗೂ ಸಿಗಲ್ಲ. ಹಾಕಿ ಚಿಕನ್ ಮುಂದೆ ಸಿಗೋದು ಯಾವ ಕಡೆ ಕಿವಿ ಚಿಕ್ಕಣ ಬಲಗಡೆ. ಹಂಗಾದ್ರೆ ಇವಾಗ ಅವ್ರಿಬ್ರು ಮಾತಾಡಿದ ಏನು ಕೇಳಿಸಿಲ್ಲ ಇಷ್ಟೊಂದು. ಕೇಳಿಸ್ತು ಸಿನಿಮಾದಲ್ಲಿ. ಈಗ ಹೇಳಿದ್ರೆ ಕ್ಯಾರೆಕ್ಟರ್ ಅಲ್ಲಿ ಇದೀನಿ ಅಂತ. ಅದು ಬಂದಾಯ್ತು, ವಾಪಸ್ ಮುಗಿತಾ ಬಂತು ಅಂದ್ರಲ್ಲ ಡ್ಯೂರೇಷನ್, ಅವಾಗ್ಲೇ ಬಂದು ಅವಾಗಲೇ ವಾಪಸ್ ಬಂದ್ಬಿಡ್ತಾರೆ ಅವರು. ಓಕೆ, ನನ್ನ ಕಡೆಯಿಂದ ಕೂಡ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಸ್ಪೆಷಲ್ ಆಗಿ ನಿರ್ಮಾಪಕರಿಗೆ ಹೌದು, ಸರ್ ಹೇಳ್ದಂಗೆ ಒಳ್ಳೆದಾಗಿ. ಪ್ರತಿಯೊಬ್ಬ ನಿರ್ಮಾಪಕರು ಗೆಲ್ಬೇಕು. ಅದ್ರಲ್ಲೂ ಮೊದಲ ಪ್ರಯತ್ನ ಅಂದಾಗ ಅಥವಾ ಮೊದಲ ದಿನಗಳಂದಾಗ ಅವರು ತುಂಬಾ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ಆಗ್ಬೇಕು. ಅವಾಗ್ಲೇ ಇಡೀ ಚಿತ್ರರಂಗಕ್ಕೆ ಒಳ್ಳೆದಾಗ. ಅವ್ರ ಸಂಖ್ಯೆ ನಾನು ಹೇಳಿದ್ನಲ್ಲ, ನಿರ್ಮಾಪಕರ ಸಂಖ್ಯೆ ಜಾಸ್ತಿ ಆಗುತ್ತೆ, ಕಲಾವಿದರ ಸಂಖ್ಯೆ ಜಾಸ್ತಿ ಆಗುತ್ತೆ, ತಂತ್ರಜ್ಞರ ಸಂಖ್ಯೆ ಜಾಸ್ತಿ ಆಗಬೇಕು. ಅದ್ರ ಮಧ್ಯೆ ಯಾವ್ದೋ ಪ್ಯಾನ್ ಇಂಡಿಯಾ ರೋಗ ಬಂದ್ಬಿಟ್ಟಿದೆ. ಒಬ್ರಿಬ್ರು ಹೋಗಿದಾರೆ, ಹೋಗ್ಲಿ ಬಿಡಿ, ತೊಂದ್ರೆ ಹೋಗ್ತಾರೆ. ಈ ದೇವೇಗೌಡರು ಪ್ರಧಾನಿ ಆಗಿಲ್ವೇ, ಎಲ್ಲರೂ ಆಗಾಯ್ತದೆ. ಈಗ ಎಷ್ಟು ವರ್ಲ್ಡ್ ವೈಡ್ ಹೋಗ್ಬಿಟ್ರೆ ಒಬ್ರು ಹೋಗ್ತಾರೆ, ಹಂಗೆ ಒಬ್ರು ಹೋಗ್ಲಿ. ಎಲ್ಲ ಹೋಗೋಣ, ಭೋಜ್ಪುರಿನೂ ಐತಿ, ಅದೇ ಸುಮ್ನೆ ಎಲ್ಲ ಇನ್ನು ಪೂಜನ ಆಗಿರಲ್ಲ ಹಾಕೊಂಡ್ಬಿಡೋದು 9 ಭಾಷೆನ, 1 ಭಾಷೆಲೂ ಬರಲ್ಲ. ಇದು ಯಾಕೆ ಅಂತ ನಾನ್ ಕೇಳೋದು ಅಲ್ವಾ? ಅದು ಬೇಡಪ್ಪ. ಕನ್ನಡಿಗರು ಕಣ್ಣು, ಕಿವಿ, ಹೃದಯ ಎಲ್ಲ ಇದೆ ಕಣ್ರೆ, ಮೆಚ್ತಾರೆ. ಕನ್ನಡಕ್ಕೋಸ್ಕರ ಮಾಡಿ. ನನ್ ಪಾತ್ರಕ್ಕೆ ನಾನು ಒದ್ದಾಡ್ತೀನಿ, ಭೋಜ್ಪುರಿ ಮಾಡೋದು ಕನ್ನಡದವ್ರಿಗೆ ಕೊಡ್ತಾರಪ್ಪ, ಅಲ್ಲಿಗೆ ಯಾಕೆ ಹೋಗಿ. ತುಂಬಾ ಚೆನ್ನಾಗಾಗ್ಲಿ ಈ ಸಿನಿಮಾ ಅಂತ ನಾನು ಹೇಳ್ತೇನೆ. ಸೊ ದಟ್ ಈ ತರದ್ ಇನ್ನು ಅಷ್ಟು ಧೈರ್ಯ ಮಾಡ್ಲಿ, ಮಲ್ಟಿ ಸ್ಟಾರರ್ ಸಿನಿಮಾಗಳಾಗಿರ್ಬೋದು, ಅಥವಾ ಈ ತರದ್ ಒಂದ್ ಒಳ್ಳೆ ಬಜೆಟ್ ಇಟ್ಕೊಂಡು ಒಂದ್ ಒಳ್ಳೆ ಅಪ್ಪಟ ಕನ್ನಡ ಮಣ್ಣಿನ ಕಥೆಗಳು ಜಾಸ್ತಿ ಹೇಳೋ ಪ್ರಯತ್ನ ಆಗಿದೆ. ಥ್ಯಾಂಕ್ ಯು. ನಮಸ್ಕಾರ, ಚೆನ್ನಾಗಿ ಮಾತಾಡಿದ್ರಿ. 24 ಬಂದು ಸಿನಿಮಾ ನೋಡಿ. ಫಾರೆಸ್ಟ್ ಕಾಡಲ್ಲಿ. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.